ಎಷ್ಟು ಚೆನ್ನಾಗಿದೆ ನೋಡಿ. ಕೆಂಪು ಆಹಾ ಎಷ್ಟು ಚೆನ್ನಾಗಿದೆ ನೋಡಿ. ಕೆಂಪು ಬಣ್ಣದ ಮಾವಿನಕಾಯಿ ಚಟ್ನಿ. ಇದಕ್ಕೆ ಬಿಸಿ ಬಿಸಿ ಅನ್ನ, ರೊಟ್ಟಿ, ಚಪಾತಿ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ನಿಮಗೂ ಮಾಡ್ಕೋಬೇಕು ಅನ್ಸುತ್ತಾ? ಬನ್ನಿ, ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಹರಿ ಓಂ, ನಮಸ್ಕಾರ ಎಲ್ರಿಗೂ. ಇವತ್ತು ಈ ತೋತಾಪುರಿ ಮಾವಿನಕಾಯಿನ ಉಪಯೋಗಿಸಿ ಒಂದು ಕೆಂಪು ಚಟ್ನಿಯನ್ನು ಮಾಡೋಣ. ಇದಕ್ಕಾಗಿ ನಾನು ಇದರಲ್ಲಿ ಅರ್ಧದಷ್ಟು ಮಾತ್ರ ಮಾವಿನಕಾಯಿನ ತೊಗೊಳ್ತೀನಿ. 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಪರಿಮಳಕ್ಕೆ ಇಂಗು. ಇಲ್ಲಿ 5 ಒಣಮೆಣಸನ್ನು ತೊಗೊಂಡಿದ್ದೀನಿ. 5ರಲ್ಲಿ 1 ಗುಂಟು ಮೆಣಸು ಸಣ್ಣದನ್ನು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು 5-6 ಕಾಳು ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ. ಸಾಕಷ್ಟು ಕಡಿಮೆ ಸಾಮಗ್ರಿಯಲ್ಲಿ ಅತ್ಯಂತ ರುಚಿಕರವಾದಂತಹ ಒಂದು ಚಟ್ನಿಯನ್ನು ಮಾಡ್ಕೊಳ್ಳೋಣ. ನಾನು ಇಲ್ಲಿ ಕೇವಲ ಒಂದು 3-4 ಹನಿಯಷ್ಟು ಎಣ್ಣೆಯನ್ನು ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಪ್ರಥಮದಲ್ಲಿ ನಾನು ಇಟ್ಕೊಂಡಂತಹ ಮೆಂತ್ಯ ಕಾಳನ್ನು ಹಾಕ್ತೀನಿ. ಸ್ವಲ್ಪ ಇದು ಮೆಂತ್ಯಕಾಳು ಹುರಿದಿದೆ ಅಂತ ಹಾಕಿದಾಗ ನಾನು ಸ್ವಲ್ಪ ಕೆಂಪಾದರೆ ಸಾಕು. ಅದಕ್ಕೆ ನಾನು ಒಣಮೆಣಸನ್ನು ಹಾಕ್ಕೊಳ್ತೀನಿ. ಅದನ್ನು ಮುರಿದಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಮೆಣಸು ಭಾಳ ಬೇಗ ಹುರಿಯುತ್ತೆ, ಹಾಗಾಗಿ ನಾವು ಭಾಳ ಹುಷಾರಾಗಿ ಸಣ್ಣ ಉರಿನಲ್ಲೇ ಮಾಡಬೇಕಾಗುತ್ತೆ. ಮಾವಿನಕಾಯಿಯ ಜೊತೆಗೆ ಇಂಗಿನ ಘಮ ಭಾಳ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದಕ್ಕೊಂದು ಚೂರು ಇಂಗನ್ನು ಸೇರಿಸ್ಕೊತೀನಿ. ಇಂಗನ್ನು ಹಾಕುವಾಗ ನಾವು ಒಲೆಯನ್ನು ಆಫ್ ಮಾಡ್ಕೊಂಡು ಹಾಕೋಣ. ಯಾಕಂದರೆ ಅದು ಪೌಡರ್ ಥರ ಇರೋದರಿಂದ ನಮಗೆ ಬಹಳ ಬೇಗ ಹಿಡ್ಕೊಂಡ್ಬಿಡುತ್ತೆ ಬಾಣಲಿನಲ್ಲಿ. ಹಾಗಾಗಿ ಅದನ್ನು ಹಾಕಬೇಕಾದ್ರೆ ಯಾವಾಗಲೂ ಅಷ್ಟೇ ನಾವು ಇಂಗನ್ನು ಎಲ್ಲಿ ಬೆಳೆಸ್ತೀವಿ ಅಲ್ಲೆಲ್ಲ ನಾವು ಒಲೆಯನ್ನು ಆಫ್ ಮಾಡಿ ಹಾಕೋಣ. ಅದೇ ನಾವು ಗಟ್ಟಿ ಇಂಗನ್ನು ಹಾಕಿದ್ರೆ ಒಲೆ ಉರಿ ಇಟ್ಕೊಂಡು ಒಂಚೂರು ಎಣ್ಣೆಯನ್ನು ಹಾಕಿ ಅದನ್ನು ಅದರಲ್ಲಿ ಹುರ್ಕೊಳ್ಬೇಕು. ಆವಾಗ ಅದರ ಘಮ ಜಾಸ್ತಿ ಇರುತ್ತೆ. ಈಗ ನಾನು ಇಟ್ಕೊಂಡಂತಹ ಏನು ಒಣಮೆಣಸು ಮತ್ತು ಈ ಒಂದು 4-5 ಕಾಳು ನಾನು ಮೆಂತ್ಯಕಾಳನ್ನು ಹಾಕಿದ್ದೀನಿ. ಅದು ಒಳ್ಳೆ ಘಮ್ ಅನ್ನುವಂಥ ಪರಿಮಳ ಬರ್ತಾಯಿದೆ. ಈ ಸಂದರ್ಭದಲ್ಲಿ ನಾನು ಒಲೆಯನ್ನು ಆಫ್ ಮಾಡಿಕೊಂಡು ಇಂಗನ್ನು ಸೇರಿಸ್ಕೊತೀನಿ. ಈಗ ಇದಕ್ಕೆ ಒಂದು ಚೂರು ಇಂಗನ್ನು ಸೇರಿಸ್ಕೊಂಡು ಒಂದು 1/4 ಚಮಚದಷ್ಟು ಸಾಕು. ಇದೆಲ್ಲವನ್ನು ನಾವು ಮಿಕ್ಸಿ ಬೌಲಿಗೆ ಸೇರಿಸ್ಕೋಬೇಕು. ಇದು ಸ್ವಲ್ಪ ಆರೋವರೆಗೆ ನಾವು ಇಟ್ಕೊಂಡಂತಹ ಒಂದು ಅರ್ಧ ಮಾವಿನಕಾಯಿ ತುರಿ, ಹಾಗೆ ಸ್ವಲ್ಪ ಕಾಯಿ ತುರಿ, ಇದಕ್ಕೆ ಬೆಲ್ಲವನ್ನು ಸೇರಿಸ್ತಲ್ಲ. ನಾವು ಮಾವಿನಕಾಯಿ ಸಾದಾ ಮಾವಿನಕಾಯಿ ಆದರೆ, ಹುಳಿಯಿರೋ ಮಾವಿನಕಾಯಿ ಆದರೆ ನಾವು ಇಲ್ಲಿ ಮಾವಿನಕಾಯಿ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೋಬೇಕು. ಇದು ತೋತಾಪುರಿ ಮಾವಿನಕಾಯಿ ಆಗಿರೋದ್ರಿಂದ ನಮಗೆ ಬೆಲ್ಲವನ್ನು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಇದನ್ನು ನೀಟಾಗಿ ರುಬ್ಕೊಂಬೋಣ. ಹೆಚ್ಚು ಸಾಮಗ್ರಿಗಳಿಲ್ಲ, ಹೆಚ್ಚು ಸಮಯ ಬೇಕಾಗಲ್ಲ, ಆದರೆ ರುಚಿಗೆ ಸಾಟಿ ಇಲ್ಲ. ಅನ್ನಕ್ಕೆ ಕಲಿಸ್ಕೊಂಡು ನಾವು ಮೇಲೆ ಎಣ್ಣೆ ಹಾಕ್ಕೊಂಡು ತಿಂತಾಯಿದ್ರೆ ಖುಷಿಯಾಗಿರುತ್ತೆ. ನಿಮಗೆ ಮೇಲೆ ಎಣ್ಣೆ ಹಾಕ್ಕೊಂಡು ತಿನ್ನೋ ಅಭ್ಯಾಸ ಇಲ್ಲ ಅಂತಂದರೆ, ಮೇಲೆಣ್ಣೆ ಅಂತಂದರೆ ಇಲ್ಲಿ ಕೊಬ್ಬರಿ ಎಣ್ಣೆಯನ್ನು ಮೇಲೆ ಅನ್ನಕ್ಕೆ ಕಲಿಸ್ಕೊಳ್ಳುವಂಥದ್ದು. ನಾವು ಮೊದಲೇ ಇದಕ್ಕೆ ನಾವು ಒಂದು ಒಗ್ಗರಣೆಯನ್ನು ಕೊಟ್ಕೋಬೋದು ಬೇಕಾದರೆ. ನಮಗೆ ಚಟ್ನಿಯ ಜೊತೆಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಕಲಿಸ್ಕೊಂಡು ತಿನ್ನೋ ಅಭ್ಯಾಸ ಇರೋದ್ರಿಂದ ನಾನಿಲ್ಲಿ ಒಗ್ಗರಣೆಯನ್ನು ಕೊಡ್ತಾಯಿಲ್ಲ. ಸೊ ಇದನ್ನು ಬೀಸ್ಕೊಂಬಂದುಬಿಡೋಣ. ವಾವ್, ನೋಡಿ ಚೆನ್ನಾಗಿದೆ.
ಈ ಚಟ್ನಿಯನ್ನು ನಾವು ಒಳ್ಳೆ ಘಮ 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 ಅಂತ ಇದೆ. ಇದರಲ್ಲಿ ಏನು ಮೆಂತೆಕಾಳು ಮತ್ತು ಹಿಂಗಿದೆ, ಮಾವಿನಕಾಯಿ ಪರಿಮಳ ಇದೆ, ಬಹಳ ಘಮ್ ಅನ್ನುವಂಥ ಪರಿಮಳ ಬರ್ತಾಯಿದೆ. ಇದನ್ನು ನಾವು ಅನ್ನ, ಮುದ್ದೆ, ರೊಟ್ಟಿ ಎಲ್ಲದರ ಜೊತೆಯೂ ಚೆನ್ನಾಗಿರುತ್ತೆ. ನೀವು ಒಂದು ಸಾರಿ ಮಾಡಿ ಟೇಸ್ಟ್ ನೋಡಿದ್ರೆ ಮಾವಿನಕಾಯಿ ಸೀಸನ್ ಮುಗಿಯೋದ್ರಲ್ಲಿ ಮತ್ತೆ ಮತ್ತೆ ಮಾಡ್ಕೊಡ್ತಿದ್ದೀರ. ಓಕೆ, ಬನ್ನಿ ಇದನ್ನಷ್ಟನ್ನು ಖಾಲಿ ಮಾಡಿಕೊಂಡು ಮೊದಲು ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ಊಟ ಮಾಡೋಣ. ಏನಂತೀರಾ? ಹಾಂ, ಏನು ಇವಳು ಈ ರೀತಿ ಬಿಲ್ಡಪ್ ಕೊಡ್ತಾಯಿದ್ದಾಳೆ ಅನ್ಕೋತಾ ಇದ್ದೀರಾ? ನಾವು ಮಾಡ್ತೀವಿ ಎಷ್ಟೊಂದು ಥರ ಚಟ್ನಿಗಳು ಅಂತ. ಓಕೆ, ನನಗೆ ಗೊತ್ತು, ಸಾಕಷ್ಟು ಒಳ್ಳೊಳ್ಳೆ ರೀತಿ ಚಟ್ನಿಗಳು, ಮಾವಿನಕಾಯಿ ಚಟ್ನಿಗಳನ್ನ ಮಾಡ್ತೀವಿ. ಆದರೆ ಇದು ಒಂದು ಟ್ರೈ ಮಾಡಿ, ಹೇಗೆ ಅಂತ ರುಚಿ ನೋಡಿ ನನಗೆ ತಿಳಿಸಿ. ಯಾಕಂದರೆ ಈಗ ಮಾವಿನಕಾಯಿ ಸಿಗ್ತಾ ಇದೆ, ಆರಾಮಾಗಿ ಮಾಡ್ಕೋಬೋದು. ಒಂದು ಅರ್ಧ ಮಾವಿನಕಾಯಿ ಚಟ್ನಿ ಮಾಡಿ ಅರ್ಧ ಮಾವಿನಕಾಯಿ ನೀವೇ ತಿನ್ಕೊಳ್ಳಿ. ಉಪ್ಪು ಖಾರ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಸಖತ್ತಾಗಿರುತ್ತೆ. ಒಳ್ಳೆ ಮಾವಿನಕಾಯಿ ಸೀಸನ್ನು ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ತಿನ್ಕೊಳ್ಳಿ.